ತಂಡ ನಾವು 2019ರಲ್ಲಿ ಶುರು ಮಾಡಿದ್ದೀವಿ. ಅದಕ್ಕಿಂತ ಮುಂಚೆ ಹಲವಾರು ತಂಡಗಳಲ್ಲಿ ಯಾವುದೇ ಥರದ ಫಾರ್ ಎಕ್ಸಾಂಪಲ್ ಏನೇನು ಕೇಳ್ಕೊಂಡಾಗಲಿ ನಾವು ಯಾರಿಗೂ ಒಂದು ವೇದಿಕೆನ ಇದು ಮಾಡೋದಿಲ್ಲ. ಇಟ್ ಈಸ್ ಓಪನ್ ಫಾರ್ ಎವ್ರಿಬಡಿ. ಓನ್ಲಿ ಕ್ರೈಟೀರಿಯಾ ಒಂದೇ ಒಂದು ಇದೆ ಅಂತಂದರೆ ಅವ್ರಿಗೆ ರಂಗಭೂಮಿ ಮೇಲೆ ಆಸಕ್ತಿ ಇರಬೇಕು, ಆ ಒಲವಿರಬೇಕು ಅಷ್ಟೇ ಹೊರತು ನೀವು ಎಲ್ಲಿ ಕಲ್ತಿದ್ದೀರಾ, ಏನು ಆ್ಯಕ್ಟಿಂಗ್ ಕಲ್ತೀರಾ, ಏನು ಮಾಡ್ತೀರಾ ಅದು ಯಾವುದೂ ಕೇಳಲ್ಲ. ನಾವು ರಂಗಭೂಮಿಗೆ ಎಲ್ರಿಗೂ ಅವಕಾಶ ದೊರಕಲಿ ಅನ್ನೋ ಉದ್ದೇಶದಿಂದ ಶುರು ಮಾಡಿದ್ದೀವಿ. ಸೊ ಇಲ್ಲಿ ಸೇರಿರೋ ಉದ್ದೇಶ ಅಂತಂದರೆ ನಮ್ಮ ಈ ವರ್ಷ ಇವಾಗ ಏಪ್ರಿಲ್ಗೆ ನಮಗೆ 7ನೇ ವರ್ಷದ ವಾರ್ಷಿಕೋತ್ಸವ ಆಯಿತು. ಆ 7ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಾವು ಏಪ್ರಿಲ್ 11 ಮತ್ತು 12 ಕಲಾಗ್ರಾಮ ಮಳ್ಳತ್ತಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಹಿಂಭಾಗ ಇದೆಯಲ್ಲ, ಅಲ್ಲಿ 2 ದಿನ 3 ನಾಟಕಗಳನ್ನ ಹಮ್ಮಿಕೊಂಡಿದ್ದೀವಿ. ಒಂದು 11ನೇ ತಾರೀಕು ಏಪ್ರಿಲ್ಲು ಸಂಜೆ 4:30ಕ್ಕೆ ಗಾಂಪರ ಗುಂಪು ಅಂತ ದಾಶರಥಿ ದೀಕ್ಷಿತ್ ಅವರು ಬರೆದಿರೋದು. ಸಂಜೆ 7 ಗಂಟೆಗೆ 11ನೇ ತಾರೀಕು ಲಕ್ಷ್ಮೀ ಕಟಾಕ್ಷ ಅಂತ, ಅದ್ರ ನಿರ್ದೇಶಕರು ಕಿಶೋರ್ ಅಂತಿದ್ದಾರೆ, ಇವರೇ ಬರೆದಿರೋದು ಹಾಗೂ ನಿರ್ದೇಶನ ಮಾಡ್ತಿರೋದು. 12ನೇ ತಾರೀಕು ಅನವರತ ಅಂತ, ಅದು ನಮ್ಮ ತಂಡದವರೇ ಬರೆದಿ ನಿರ್ದೇಶನ ಮಾಡಿರೋದು. ಅದು ಒಂದು ಸಂಗೀತ ನೃತ್ಯ ರೂಪಕ. ಸೊ ನಾವು ಈ 7 ವರ್ಷದಲ್ಲಿ ಸುಮಾರು 53 ಪ್ರದರ್ಶನಗಳು ಕೊಟ್ಟಿದ್ದೀವಿ. 10 ಡಿಫ್ರೆಂಟ್ ಬೇರೆ ಬೇರೆ ನಾಟಕಗಳು ಮಾಡಿದ್ದೀವಿ. ಅದರಲ್ಲಿ 2 ಸ್ವರಚಿತ ನಾಟಕಗಳು ಮಾಡಿದ್ದೀವಿ. ಒಂದು ಲಕ್ಷ್ಮೀ ಕಟಾಕ್ಷ, ಇನ್ನೊಂದು ಅನವರತ ಅಂತ. ಅನವರತ ನಾವು ಉಡುಪಿ ಕಾಂಪಿಟೇಷನ್ಸ್ಗಳೆಲ್ಲ ಅಟೆಂಡ್ ಮಾಡಿದ್ದೀವಿ. ಆಮೇಲೆ ಬಹುರೂಪಿ ನಮ್ಮ ತಂಡದ ವತಿಯಿಂದ ಬಹುರೂಪಿಗೂ ನಾವು ರೆಪ್ರೆಸೆಂಟ್ ಮಾಡಿದ್ದೀವಿ. ಬಹುರೂಪಿಗೆ ಲಕ್ಷ್ಮೀ ಕಟಾಕ್ಷ ಲಾಸ್ಟ್ ಇಯರ್ ಬರೆದಿರೋದು. ಸೊ ಈ ವರ್ಷ ಅದ್ರ ಪ್ರದರ್ಶನ ಎಲ್ಲ 3 ಪ್ರದರ್ಶನ ಆಗಿದೆ, 4 ಪ್ರದರ್ಶನ ಆಗಿದೆ ಆಲ್ರೆಡಿ. ಸೊ ಅದು ಜನರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ ಆ ನಾಟಕಕ್ಕೆ. ಬೇಸಿಕಲಿ ನಾಟಕ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಗಾಂಪರ ಗುಂಪು ನಿಮಗೆಲ್ಲ ಗೊತ್ತಿರೋ ಹಾಗೆ ದಾಶರಥಿ ದೀಕ್ಷಿತ್ ಅವರು ಬರೆದಿರೋದು. ಅದನ್ನು ನಾವು ಈ ಕಾಲಕ್ಕೆ ಅಡಾಪ್ಟ್ ಮಾಡಿಕೊಂಡು ನಾವು ಇಂಪ್ಯಾಕ್ಟ್ ಆಫ್ ವೆಸ್ಟರ್ನೈಸೇಷನ್ ಅನ್ನೋ ವಿಷಯ ಲೈನ್ ಎಳೆ ಮೇಲೆ ಆ ನಾಟಕನ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಇತಿಹಾಸ ಎಷ್ಟು ಮುಖ್ಯ, ಈಗಿನ ಕಾಲದ ಯುವ ಜನರು ನಮ್ಮದನ್ನು ಬಿಟ್ಟು ಹೊರತನದನಕ್ಕೆ ಎಷ್ಟು ವ್ಯಾಮೋಹಗೊಂಡಿದ್ದಾರೆ ಅನ್ನೋ ಲೈನ್ ಮೇಲೆ ಗಾಂಪರ ಗುಂಪು ಒಂದು ಹಾಸ್ಯ ನಾಟಕ. ಅದು 7 ಗಂಟೆಗೆ ಇರೋದು 11ನೇ ತಾರೀಕು ಏಪ್ರಿಲ್ಲು. ಅದು ಲಕ್ಷ್ಮೀ ಕಟಾಕ್ಷ ಅಂತ, ಇನ್ನೊಂದು 3 ನಾಟಕದ ಪೋಸ್ಟರ್ ಇದೆ. ಲಕ್ಷ್ಮೀ ಕಟಾಕ್ಷ ಬಂದು ಇಟ್ ಎಸ್ ಸಟೈರಿಕಲ್ ಪೊಲಿಟಿಕಲ್ ಫ್ಯಾಮಿಲಿ ಡ್ರಾಮಾ. ಈಗಿನ ಪ್ರಸ್ತುತ ರಾಜಕೀಯದ ಹೂರಣಗಳು ಇಟ್ಕೊಂಡು ಕಿಶೋರ್ ಅವರು ಬರೆದಿದ್ದಾರೆ. ಅದು ಆ ಲೈನ್ ಎಲೆ ಬಂದು ಪ್ರತಿಯೊಬ್ಬರು ಪ್ರಪಂಚದಲ್ಲಿ ಯಾವುದೇ ಸಂಬಂಧ ಇರಲಿ, ಇಟ್ ಈಸ್ ಎ ಕ್ಯಾಲ್ಕುಲೇಟೆಡ್ ಸಂಬಂಧ ಅನ್ನೋ ಎಳೆ ಮೇಲೆ ಆ ನಾಟಕ ಬರ್ತಿರೋದು. ಇಟ್ ಇಸ್ ಎ ಪೊಲಿಟಿಕಲ್ ಫ್ಯಾಮಿಲಿ ಡ್ರಾಮಾ. ಈಗಿನ ಕಾಲದ ಪ್ರಸ್ತುತ ರಾಜಕೀಯ ಕ್ಕೆ ತುಂಬ ಸೂಕ್ತವಾಗಿದೆ. ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತು, ಕಾರ್ಪೊರೇಷನ್ ಎಲೆಕ್ಷನ್ ಆಗಿ ಸುಮಾರು ಒಂದು 9 ವರ್ಷನೇ ಆಗ್ತಾ ಬಂದು 10 ವರ್ಷನೇ ಆಗ್ತಾ ಬಂತು. ಒಬ್ಬ ವ್ಯಕ್ತಿ ಕಾರ್ಪೊರೇಟರ್ ಆಗೋದಕ್ಕೆ ಆ ಎಳೆ ಮೇಲಿರೋ ಒಂದು ನಾಟಕ. ಸೊ ಅದು ಲಕ್ಷ್ಮೀ ಕಟಾಕ್ಷ ಅಂತ. 12ನೇ ತಾರೀಕು ಅನವರತ ಅಂತ, ಇಟ್ ಈಸ್ ಎ ಮ್ಯೂಸಿಕಲ್ ಡ್ಯಾನ್ಸ್ ಡ್ರಾಮಾ, ಸಂಗೀತ ನೃತ್ಯ ರೂಪಕ. ಆರ್ಟ್ ಫಾರ್ ಆರ್ಟ್ಸ್, ಕಲೆಗಾಗಿ ಕಲೆ ಅನ್ನೋ ಲೈನ್ ಮೇಲೆ ಆ ನಾಟಕನ ಬರೆದಿರೋದು. ಅದರಲ್ಲಿ ಸುಮಾರು 6 ಹಾಡುಗಳಿದೆ. ನಾಗರಾಜ್ ರಾವ್ ಅಂತ ಅವ್ರ ಸಂಗೀತ ನಿರ್ದೇಶನ ಮಾಡಿರೋದು, ಚಿದಾನಂದ್ ಅಂತ ಅವ್ರದ್ದು ನಿರ್ದೇಶನ ಮಾಡಿರೋದು. ಅದು ಕಲೆಗಾಗಿ ಕಲೆ. ಯಾವುದೇ ವ್ಯಕ್ತಿ ಕಲೆಗಾಗಿ ಎಷ್ಟು ದುಡಿತಾರೆ, ಅದು ಬಿಟ್ಟು ಕಲೆ ವ್ಯಾಪ್ತಿ ಬಿಟ್ಟು ತನ್ನ ಆಲೋಚನೆಗಳಿಗಾಗಲಿ ಅಥವಾ ಫೇಮ್, ನೇಮ್, ಮನಿ ಆ ವಿಚಾರಕ್ಕೆ ಎಷ್ಟು ದುಡಿತಾರೆ ಅನ್ನೋ ಲೈನ್ ಮೇಲೆ, ಕಲೆಗಾಗಿ ಎಷ್ಟು ತೊಡಗಿಸ್ಕೊಂಡಿದ್ದಾರೆ ಅನ್ನೋ ಲೈನ್ ಮೇಲೆ ಮಾಡಿದ್ದೀವಿ ನಾಟಕ. ಇನ್ನು ನಮ್ಮ ತಂಡದ ಕಲಾವಿದರು ಇವರು ರಕ್ಷಿತಾ ಅಂತ, ಇವರು ಭರತನಾಟ್ಯ ಆರ್ಟಿಸ್ಟು, ವಿದ್ವತ್ತು MA ಮಾಡ್ಕೊಂಡಿದ್ದಾರೆ. ಅವರು ಚೇತನ್ ಅಂತ, ಈಸ್ ಆಲ್ಸೋ ಮ್ಯಾನೇಜರ್ ಇನ್ ಒನ್ ಆಫ್ ದ ಮೇಜರ್ IT ಕಂಪ್ನೀಸ್. ಇವ್ರು ಕಿಶೋರ್ ಅಂತ, ಇವರೇ ನಾಟಕ ಬರೆದಿರೋದು ಹಾಗೂ ಲಕ್ಷ್ಮೀ ಕಟಾಕ್ಷ ಬರೆದಿರೋದು ಹಾಗೆ ನಿರ್ದೇಶನ ಮಾಡಿರೋದು. ಇವ್ರದ್ದೇ ಆದಂಥ ಒಂದು ಸ್ವಂತ ಕಂಪನಿ ಇದೆ. ಗಿರೀಶ್ ಅಂತ, ಅವರು ನಮ್ಮ ತಂಡದ ಹೊಸ ಪ್ರತಿಭೆ. ಅವ್ರದ್ದೇ ಆದಂಥ ಅವರು ಒಂದು ಸ್ವಂತ ಕಂಪ್ನಿ ಮಾಡ್ಕೊಂಡಿದ್ದಾರೆ, ವಿಚ್ ವರ್ಕ್ಸ್ ಆನ್ AI. ಸೊ ಹೀಗೆ ಎಲ್ಲರೂ ಒಂದು IT ಫೀಲ್ಡ್ಗಳಲ್ಲಿ, ಬೇರೆ ಬೇರೆ ಫೀಲ್ಡ್ಗಳಲ್ಲಿ
ಕೆಲಸದಲ್ಲಿ ಸೇರ್ಕೊಂಡಿರೋರು ಸಂಜೆ ಸಿಕ್ಕಿ ನಾಟಕ ಪ್ರಾಕ್ಟೀಸ್ ಮಾಡಿಕೊಂಡು ಎಲ್ಲ ಮಿಂಗಲ್ ಆಗಿ ಮಾಡ್ತಿರೋ ಅಂತ ಒಂದು ತಂಡ. ನನ್ನ ಹೆಸರು ಶ್ರೀನಿಧಿ ಅಂತ. ಬರೀತಿದ್ರು, ಅದೊಂದು ಕಾಲಮ್ ಇರ್ತಿತ್ತು. ಕೋವಿಡ್ ಆದ್ಮೇಲೆ ಪೇಪರ್ ನಂಬರ್ ಆಫ್ ಶೀಟ್ಸ್ ಕಡಿಮೆ ಆದ್ಮೇಲೆ ನಾಟಕಗಳ ಬಗ್ಗೆ ಅದ್ರ ಬಗ್ಗೆ ರಿವ್ಯೂಸ್ ಆಗಲಿ ಅಥವಾ ನಾಟಕಗಳು ಕುರಿತು ಬರೆಯೋದಾಗ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಒಂದೇ ಒಂದು ಕಳಕಳಿಯ ಮನವಿ, ದಯವಿಟ್ಟು ಆ ಕಾಲಮ್ ಮತ್ತೆ ಶುರು ಮಾಡಿ. ಮುಂಚೆ ಇತ್ತು, ಹಾ, ಅದ್ ಮಾಡಿದ್ರೆ ತುಂಬಾ ತಂಡಗಳಿಗೆ, ತುಂಬಾ ಕಲಾವಿದರುಗಳಿಗೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಗೊತ್ತು, ಈ ಏನಂತಾರೆ, ಈ ಮಾರ್ಕೆಟಿಂಗ್ ಅನ್ನೋ ಮಾಯೆ ಒಳಗಡೆ ರಂಗಭೂಮಿ ಮಾರ್ಕೆಟಿಂಗ್ ತುಂಬಾ ಕಳೆದೋಗಿದೆ. ಹಾ ಸರ್, ಹಾ, ಕೆಲವರು ಏನು ಮಾಡ್ತಾರೆ, ಇವತ್ತು ಏನು ಎಲ್ಲರೂ ಅಭಿವೃದ್ಧಿ ತಕ್ಕಂಗೆ ಪೇಪರ್ ಹೌದು. ಅದಕ್ಕೆ ನೀವು ಸೋಷಿಯಲ್ ಮೀಡಿಯಾದ ನಿಮ್ದೇ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ದೇ ಒಂದು ಈಗ ಬೆಂಗಳೂರು ಪ್ಲೇಯರ್ಸ್ ನಿಮ್ಮ ಮೂಲಕ ನಾಟಕದ ಬಗ್ಗೆ ಬೇರೆ ಸಾಕಷ್ಟು ಜನ ಇದೆ, ಆರ್ಟಿಕಲ್ಸ್ ಮಾಡಿಸಿ ಅದನ್ನು ಭಾಳಷ್ಟು ಜನ ಓದ್ತಾರೆ. ಹೌದು ಸರ್, ಎಲ್ಲ ಕೈಯಲ್ಲಿ ಮೊಬೈಲ್ ಇದೆ ಈಗ. ಕರೆಕ್ಟ್, ಯಾವ ಪೇಪರ್ ಹಿಡಿತಾರೆ. ಕರೆಕ್ಟ್. ತಮ್ಮ ಸಲಹೆ ತುಂಬಾ ವ್ಯಾಲಿಡ್ ಪಾಯಿಂಟ್. ಅದು ನಮ್ಮ ತಂಡದ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಮಾಡ್ಕೊಂಡಿದ್ದೀವಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಆಕ್ಚುಲಿ ಕೇಳೋದಕ್ಕೆ ಏನಂತಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಏನಂತಂದ್ರೆ ಈಗಿನ ಕಾಲದಲ್ಲಿ ಯಾವ್ದಾದ್ರು ಒಂದು ಕಾಮಿಡಿ ಇದ್ರೆ, ಆ ಥರ ವಿಚಾರಗಳಿದ್ರೆ ಆರಾಮಾಗಿ ಕ್ಲಿಕ್ ಆಗಿ ಬರ್ತಾರೆ. ಫಾರ್ ಎಕ್ಸಾಂಪಲ್, ಇದೇ ನಾಟಕ ಇದೆಯಲ್ಲ, ಗಾಂಪರ 3 ನಾಟಕ ಇದು. ಗಾಂಪರ ಗುಂಪು ನಾಟಕ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ, ಬಿಕಾಸ್ ಇಟ್ ಇಸ್ ಎ ಕಾಮಿಡಿ ಪ್ಲೇ ಅನ್ನೋ ಒಂದು ಕಾರಣದಿಂದ. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಷ್ಟೇ. ಹಾ, ಸೊ ಇದು ಒಂದು ವೆಬ್ಸೈಟ್ ತರ ಮಾಡ್ತಾರೆ. ಹಾ ಸರ್, ಪ್ರತಿಯೊಬ್ರು ಕೂಡ ಓದ್ತಾರೆ. ಓಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಮಾಡ್ತಾರೆ, 5 ನಿಮಿಷ ವಿಡಿಯೋ ಓಕೆ. ಇನ್ನು ಆಸಕ್ತಿ ಇದೆ ನಾಟಕದ ಬಗ್ಗೆ. ನಮ್ದು ಪತ್ರಿಕೆಯಲ್ಲಿ ಬರ್ತಾ ಇದೆ, ಪ್ರತಿ ಶನಿವಾರ ನಾಟಕ ರಿವ್ಯೂ ಮಾಡೋದು ಅದು ಎಲ್ಲರೂ ಕೂಡ ಓದ್ತಾರೆ. ನೋಟೆಡ್ ಸರ್, ನೋಟೆಡ್. ಅದು ವೆಬ್ಸೈಟ್ ಅಥವಾ ಬ್ಲಾಗ್ ತರ ಏನಾದ್ರು ಶುರು ಮಾಡ್ತೀವಿ ನಾವು. ಯಾಕಂದ್ರೆ ಇವತ್ತು ವಯಸ್ಸಾದವ್ರ ಕೈಯಲ್ಲೂ ಆಂಡ್ರಾಯ್ಡ್ ಮೊಬೈಲ್ ಇದೆ. ಹಾ, ಓದೋರ್ ಕೈಯಲ್ಲಿ, ಓದು ಬರಬಾರಂತ ವಯಸ್ಸಾದವ್ರ ಕೈಯಲ್ಲೂ ಆಂಡ್ರಾಯ್ಡ್ ಮೊಬೈಲ್ ಇದೆ. ಪೇಪರ್ ಬರಲ್ಲ ಅಂತ ಹೇಳಿದ್ರು. ಅವ್ರನ್ನ ಮೀರಿಸಿ ಮಾಡುವಂತ ಕೆಲಸ ನೀವು ಮಾಡ್ತಾರೆ. ಕರೆಕ್ಟ್ ಸರ್, ನೋಟೆಡ್. ನಾ ಏನಕ್ಕೆ ಅದನ್ನು ಹೇಳಿದ್ದು ಅಂತಂದ್ರೆ, ಇಂದಿನ ಕಾರ್ಯಕ್ರಮಗಳು ಅನ್ನೋ ವಿಭಾಗದಲ್ಲಿ ಹಾಕ್ತಾರೆ ನಾಟಕದ ಬಗ್ಗೆ. ಇವತ್ತೇನೇನಿದೆ ಕಾರ್ಯಕ್ರಮಗಳು ಅಂತ ಅದನ್ನ ನೋಡ್ಕೊಂಡು ಬರೋರೆ ಒಂದು 200 ಜನ ಕೆಪಾಸಿಟಿ ಇದ್ರೆ 30 ಜನ ಬರ್ತಾರೆ ಅದನ್ನ ನೋಡ್ಕೊಂಡು. ತಮ್ಮ ಸಲಹೆ. ಹೌದು ಸರ್, ಇದು ಟಿಕೆಟೆಡ್ ಶೋ. ಇದು ಒಂದು ಶೋಗೆ 150 ರೂಪಾಯಿ ಇದೆ. 3 ಶೋಗಳು ಪಾಸ್ ತಗೊಂಡ್ರೆ 300 ರೂಪೀಸ್ ಅಂತ ಮಾಡ್ತೀವಿ. ಇದು ಕಲಾಗ್ರಾಮ ಮಳ್ಳತ್ತಲ್ಲಿ ನಡೀತಿರೋದು. ಇನ್ನೊಂದು ವಿಚಾರ ಅಂತಂದ್ರೆ, ನಮ್ ಗಾಂಪರ ಗುಂಪು ನಾಟಕ ಜನರು ಮೆಚ್ಚುಗೆ ಆಗಿ ಇದು 20ನೇ ಪ್ರದರ್ಶನ ನಾಳೆ ಮಾಡ್ತಿರೋದು. 20 ಈಸ್ ಜಸ್ಟ್ ನೌ ದ ಬಿಗಿನಿಂಗ್. ಇನ್ನು ನಮ್ಗೆ ಸ್ಫೂರ್ತಿಯಲ್ಲಿ ಇರೋದು ಹಿರಣ್ಯ ಅವರು ಸಾವಿರಾರು ಶೋಗಳು ಮಾಡಿದ್ದಾರೆ. 10,000 ಶೋಗಳು ಒಂದು ನಾಟಕ, ಇನ್ನೊಂದು 9,000 ಶೋಗಳು ಮಾಡಿದ್ದಾರೆ. ಆ ತರ ಒಂದು ಸ್ಫೂರ್ತಿ ಇಟ್ಕೊಂಡು ಮಾಡಿರೋದು. ಸೊ ಹಾಗಾಗಿ ಇದು ನಾವು ಇನ್ನೂ ಬಿಗಿನಿಂಗ್ ಅಲ್ಲಿ ಇದೀವಿ. ಈ ನಾಟಕಕ್ಕೆ ತುಂಬಾ ಒಳ್ಳೆ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಹಾಗಾಗಿ ನಮ್ಗೆ ಪ್ರತಿಕ್ರಿಯೆಯಿಂದ ನಮ್ಗೆ ರೀಸೆಂಟ್ ಆಗಿ ಗಾಂಪರ ಗುಂಪುನ ನಾವು ದೂರದರ್ಶನದಲ್ಲೂ ನಾವು ಪ್ರದರ್ಶನ ಕೊಟ್ಟಿದ್ದೀವಿ. ಅದು ಟೆಲಿಕಾಸ್ಟ್ ಆಗಿದೆ. ಮತ್ತೆ ಮೈಸೂರು ದಸರಾ ಕಾರ್ಯಕ್ರಮದಲ್ಲೂ ನಾವು ಗಾಂಪರ ಗುಂಪು ಪ್ರದರ್ಶನ ಕೊಟ್ಟಿದ್ದೀವಿ. ಹಾಗೆ ನಮ್ಮ ಇಲ್ಲ ಸರ್, ಅದು ಸರ್ಕಾರದ ಸಹಾಯ ಮಾಡ್ಕೋಬೇಕು ಅಂತಂದ್ರೆ ಅದು ರಿಜಿಸ್ಟರ್ ಆಗಿರ್ಬೇಕು. ನಮ್ ತಂಡ ರಿಜಿಸ್ಟರ್ ಆಗಿದೆ. ರಿಜಿಸ್ಟರ್ ಆಗಿ 3 ವರ್ಷ ಆದ್ಮೇಲೆ ಅದಕ್ಕೆ ಅಪ್ಲೈ ಮಾಡ್ಬೇಕಾಗತ್ತೆ ಗ್ರಾಂಟ್ಸ್ಗೆ. ಸೊ ನಾವಿನ್ನೂ ಅಪ್ಲೈ ಮಾಡಿಲ್ಲ. ನನ್ನ ನಾಟಕ ಅಕಾಡೆಮಿ ಪ್ರದರ್ಶನ ಮಾಡೋದು ಸರಿ ಸರ್, ಕೇಳಿಸಿಲ್ಲ. ನಾಟಕ ಅಕಾಡೆಮಿ ಇಲ್ಲ, ಇತ್ತು. ಹಾ ಹೌದು. ಓಕೆ, ಏನಂದ್ರೆ ನೀವೆಲ್ಲರೂ ಬಂದು ನಮ್ಮ ನಾಟಕಕ್ಕೆ ಮೆಚ್ಚುಗೆ ಆಗುವಂತ ನಾಟಕಗಳನ್ನ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ನೀವುಗಳು ಬಂದು ನಮ್ಮ ನಾಟಕಗಳನ್ನ ನೋಡಿ ವಿಮರ್ಶೆ ಮಾಡಿ ಜನರಿಗೆ ತಿಳಿಸೋದಾಗ್ಲಿ, ಅಥವಾ ಏನ್ ಸರಿ ಮಾಡ್ತಾ ಇದೀವಿ, ಏನ್ ತಪ್ಪು ಮಾಡ್ತಾ ಇದೀವಿ ಅನ್ನೋ ವಿಚಾರಗಳನ್ನ ತಿಳಿಸಿದ್ರೆ ನಮಗೂ ಇನ್ನು ಬೇರೆ ಬೇರೆ ನಾಟಕಗಳು ಬರೆಯೋದಾಗ್ಲಿ ಅಥವಾ ಇನ್ನು ಬೆಳವಣಿಗೆಗಾಗ್ಲಿ ಉಪಯೋಗ ಆಗುತ್ತೆ.
ಸೊ ನೀವೆಲ್ಲರೂ ದಯವಿಟ್ಟು ನೀವು ಹೇಗೆ ನೀವು ಜನರಿಗೆ ಬನ್ನಿ ಅಂತ ನೀವು ಬರೀತೀರೋ ಹಾಗೆಯೇ ನೀವೆಲ್ಲರೂ ದಯವಿಟ್ಟು ಬರಬೇಕು, ಬಂದು ನಾಟಕ ನೋಡಿ ವಿಮರ್ಶೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೀಡಿಯಾ ಇನ್ಚಾರ್ಜ್ ಅಂತ ಹೇಳಿ ಸರ್ ನಾವು ನೋಡ್ಕೊಂಡಿದ್ದೀವಿ. ಪಾಸ್ ಕೊಡ್ತೀವಿ ಸರ್ ಅಲ್ಲಿ ತಂದಿದ್ದೀವಿ ಸರ್ ಮೀಡಿಯಾ. ಇನ್ನೊಂದೇನು ಇರಬೇಕು, ಒಂದೊಂದು ಥೀಮ್ ಇದೆ, ಒಂದು ಮೆಸೇಜ್ ಅನ್ನೋದನ್ನು ನಾವು ಪಾಸ್ ಮಾಡ್ತೀವಿ. ಒಂದು ಇವಾಗ ಗಾಂಪರ್ ಗುಂಪು ತಗೊಂಡ್ರೆ ವಿದೇಶಿ ಹೋಗ್ತಾ ಇದ್ದಾರೆ, ನಮ್ಮಲ್ಲಿರೋ ಏನಂತಾರೆ ಎಜುಕೇಶನ್ ಪಡ್ಕೊಂಡು ಮುಂದೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಆ ಥರದನ್ನ ಬೇಸಾಗಿ ಇಟ್ಕೊಂಡಿದ್ದೀವಿ. ಎರಡನೇ ಬಂದು ಲಕ್ಷ್ಮೀ ಕಟಾಕ್ಷ ತಗೊಂಡ್ರೆ ಇವಾಗಿನ ರಾಜಕೀಯ ಪರಿಸ್ಥಿತಿ, ಇವಾಗಿನ ಕೌಟುಂಬಿಕ ಪರಿಸ್ಥಿತಿ ಆಗಿದೆ ಅನ್ನೋದನ್ನ ಬೇಸಾಗಿ ಇಟ್ಕೊಂಡಿದ್ದೀವಿ. ಮತ್ತೆ ಕೊನೆಯಲ್ಲಿ ಒಂದು ಮೆಸೇಜ್ ಕೂಡ ಇರುತ್ತೆ. ಲಾಸ್ಟ್ ಒಂದು ಬಂದು ಅನವರತ ಅಂದ್ರೆ ಕಲೆಯನ್ನ ಬರೀ ದುಡ್ಡುಗೋಸ್ಕರ ಮಾಡೋದಲ್ಲ, ದುಡ್ಡು ಅನ್ನೋದು ಒಂದು ಪಾರ್ಟ್, ಬಟ್ ಅದನ್ನ ಬಿಟ್ಟು ಇನ್ನು ಏನೇನು ನೋಡ್ಬೋದು, ಏನೇನು ಆಯಾಮಗಳನ್ನ ನೋಡ್ಬೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅದರಿಂದ ಈ 3 ನಾಟಕದಲ್ಲಿ, ಬೇರೆ ನಾಟಕಗಳು ಅಷ್ಟೇ, ಯಾವುದೇ ನಾಟಕ ನಾವು ತಗೊಂಡು ಕೂಡ ಬ್ಯಾಂಗ್ಳೂರ್ ಪ್ಲೇಯರ್ಸ್ ಇಂದ ಒಂದು ಮೆಸೇಜ್ ಅನ್ನೋದು ಇರುತ್ತೆ ಅದನ್ನ ಸೊಸೈಟಿಗೋಸ್ಕರ ಕೊಡೋದು, ನಾವು ಅದನ್ನ ಡಿಪೀಟ್ ಮಾಡ್ತೀವಿ. ಅದೇ ಒಂದು ಉದ್ದೇಶ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾಟಕ ಅವಧಿ ಎಷ್ಟು? ಮೊದಲನೇ ಗಾಂಪರ್ ಗುಂಪು 5 ನಿಮಿಷ, ಅನವರತ 110 ನಿಮಿಷ. ಸೊ ಚೇತನ್ ಅವ್ರು ಹೇಳಿದಾಗ ಈಸ್ ಆಲ್ಸೋ ಒನ್ ಆಫ್ ಫೌಂಡಿಂಗ್ ಮೆಂಬರ್ ತಂಡದ್ದು. ನಮ್ಮ ತಂಡದ ಮೂಲ ಉದ್ದೇಶ ಅಂತಂದ್ರೆ ಯಾವುದೇ ಪ್ರದರ್ಶನ ಮಾಡಲಿ, ನಾವು ಯಾವುದೇ ನಾಟಕ ತಗೊಳ್ಳಿ, ಸಮಾಜಕ್ಕೆ ಒಂದು ಮೆಸೇಜ್ ಅನ್ನೋದು ಆ ನಾಟಕದಲ್ಲಿ ಇದ್ದಾಗ ಮಾತ್ರ ಅದನ್ನ ನಾವು ಪ್ರದರ್ಶನ ಮಾಡ್ತೀವಿ, ಇಲ್ಲಾಂತಂದ್ರೆ ಆ ಥರ ನಾಟಕಗಳು ತಗೊಳಕ್ ಹೋಗೋದಿಲ್ಲ. ಸೊ ಬೇಸಿಕಲಿ ಒಂದು ನಾವು ಆಸ್ ಥಿಯೇಟರ್ ಆರ್ಟಿಸ್ಟ್ ವಿ ಆಲ್ಸೋ ನಮ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಒಂದು ಸ್ಟೇಜ್ ಹತ್ತಬೇಕಾದಾಗ. ಸೊ ಆ ಸ್ಟೇಜ್ಗೆ ಒಂದು ಗೌರವ ಇದೆ. ಆ ಸ್ಟೇಜಿಂದ ಸಾವಿರಾರು ಜನ ತಲುಪೋ ಒಂದು ಮೆಸೇಜ್ ಇರುತ್ತೆ. ಸೊ ಹಾಗಾಗಿ ನಾವು ಯಾವುದೇ ನಾಟಕ ಮಾಡಿದ್ರು ಅದಕ್ಕೆ ನಾವು ಮೆಸೇಜ್ ಇರುವಂಥ ನಾಟಕಗಳನ್ನೇ ನಾವು ತಗೊಳ್ಳೋದು. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ, ಗಾಂಪರ್ ಗುಂಪು ನಾಟಕಕ್ಕೆ ನಾವು ಚೀಫ್ ಗೆಸ್ಟ್ 7ನೇ ವರ್ಷದ ವಾರ್ಷಿಕೋತ್ಸವ ಅಂತ ನಾವು ಅತಿಥಿಗಳನ್ನ ಕರೀತಾ ಇದೀವಿ. ಗಾಂಪರ್ ಗುಂಪು ನಾಟಕಕ್ಕೆ ವಿಕ್ರಮ್ ಸೂರಿ ಅಂತ ಹೇಳಿರ್ಬೋದು, ಅವ್ರು ಬರ್ತಿದ್ದಾರೆ. ಹಾಗೂ ಲಕ್ಷ್ಮೀ ಕಟಾಕ್ಷ ನಾಟಕಕ್ಕೆ ಬಾಬು ಹಿರಣ್ಣಯ್ಯ ಮತ್ತೆ ಬಿ ವಿ ರಾಜಾರಾಮ್ ಅವ್ರು ಬರ್ತಿದ್ದಾರೆ. ಅನವರತ ನಾಟಕಕ್ಕೆ ಅಬ್ಬೂರ್ ಜಯತೀರ್ಥ ಅಂತ ಅವ್ರು ಮತ್ತೆ ಬಿ ಸುರೇಶ್ ಅವ್ರು ಬರ್ತಿದ್ದಾರೆ. ಇವಿಷ್ಟು ಜನ ಮುಖ್ಯ ಅತಿಥಿಗಳಾಗಿ ಬರ್ತಿದ್ದಾರೆ. ಸರ್ ಆನ್ಲೈನ್ ಟಿಕೆಟ್ ರಿಲೀಸ್ ಸರ್ ಬುಕ್ ಮೈ ಶೋ ಟಿಕೆಟ್ಸ್ ಇದೆ ಸರ್. ಎಷ್ಟು ಸರ್ ಟಿಕೆಟ್? ಸರ್ ಒಂದು ಶೋಗೆ 150 ರುಪೀಸು, 3 ತಗೊಂಡ್ರೆ ಪಾಸು 300 ರುಪೀಸ್. ಸಾರಿ ನೀವು ಗಾಂಪರ ಗುಂಪು ನಾಟಕ ಸೋಲ್ಡ್ ಔಟ್ ಆಗಿದೆ. ಲಕ್ಷ್ಮೀ ಕಟಾಕ್ಷ ಫಾಸ್ಟ್ ಫಿಲಿಂಗ್ ಇದೆ, ಅನಾವರತನೂ ಬರ್ತಿದ್ದಾರೆ ಜನ. ಅಂದ್ರೆ ಅವಾಗಲೇ ಹೇಳ್ದಂಗೆ ಇದೆರಡು ನಾಟಕಕ್ಕೆ ನಮಗೆ ಸೋಷಿಯಲ್ ಮೀಡಿಯಲ್ಲಿ ಜಾಸ್ತಿ ಅದ್ರ ಬಗ್ಗೆ ಪ್ರಚಾರ ಆಗೋದಿಲ್ಲ. ಅದೆಲ್ಲ ಓದುವಂಥವ್ರು ಅಥವಾ ಅದಕ್ಕೆ ಆಫ್ಲೈನ್ ಮಾರ್ಕೆಟಿಂಗ್ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಪತ್ರಿಕಾ ಪ್ರಚಾರ ಬಹಳ ಮುಖ್ಯ, ಸಹಾಯ. ಕಲಾಗ್ರಾಮ ಹೌದು ನಿಮ್ಮ ಸಲಹೆ ತುಂಬಾ ಒಳ್ಳೆಯದು. ಅಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ನಮ್ಗೆ ನಾಟಕ ಮಾಡಕ್ಕೆ ಇರುವಂತ ಜಾಗ ಕಲಾಕ್ಷೇತ್ರ, ಅದೊಂದೇ ಮೇಜರ್ ಜಾಗ ಸಿಟಿ ಸೆಂಟ್ರಲ್ ಇರೋದು. ಅಲ್ಲಿ ತುಂಬಾ ಸರ್ಕಾರಿ ಕಾರ್ಯಕ್ರಮಗಳು ನಡೀತಿರುತ್ತೆ, ನಾಟಕಗಳು ನಡೀತಿರುತ್ತೆ. ಸೊ ಅದು ಸಿಗೋದು ನಮ್ಗೆ ಸ್ವಲ್ಪ ಕಷ್ಟ ಆಗಿದೆ ಈ ನಡುವೆ. ಅದು 2 months ಮುಂಚೆ ಬುಕಿಂಗ್ ಮಾಡ್ಕೋಬೇಕಾದ್ರೆ ಮಾಡ್ಕೊಂತ ಇದೀವಿ. ಅದು ಬಿಟ್ರೆ ನಮ್ಗಿರೋದು ರಂಗಶಂಕರ, ಅದು ಅವರೇ ಕೊಡ್ಬೇಕು, ನಾವು ಅಪ್ಲೈ ಮಾಡ್ಬೇಕು, ಅದು ಅವ್ರು ಕೊಡ್ಬೇಕು. ರಂಗಶಂಕರ ಅದು ಬಿಟ್ಟು ನಮ್ಗೆ ತುಂಬಾ ಬೆರಳೆಣಿಕೆಯಷ್ಟು ಥಿಯೇಟರ್ ಜಾಗಗಳಿದೆ. ಹನುಮನಗರ KH ಕಲಾಸೌಧ ಒಂದು ಬಹಳ ದುಃಖಕರ ಸಂಗತಿ. ತುಂಬಾ ಒಳ್ಳೆ ಥಿಯೇಟರ್ ಕ್ಲೋಸ್ ಆಗೋಯ್ತದು. ಕಾರ್ಪೊರೇಷನ್ ಎಲೆಕ್ಷನ್ ಆಗೋ ತನಕ ಅದಕ್ಕೆ ಓಪನ್ ಮಾಡೋದು ಕಾಣೆ. ನಾವು ನೋಡ್ತೀವಿ ಬೇರೆ ಬೇರೆ ಕಡೆ. ನಿಮ್ಗೆ ಗೊತ್ತಿರಂಗೆ ನಮ್ಮ ಹಳೆ ಒಬ್ರು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ಬೆಂಗಳೂರಿನ 4 ಭಾಗಗಳಲ್ಲೂ ಹೊಸ ಕಲಾಕ್ಷೇತ್ರಗಳು ಓಪನ್ ಮಾಡ್ತೀವಿ ಅಂತ. ಆಮೇಲೆ ಕೋವಿಡ್ ಬಂತು, ಮುಚ್ಚಿಬಿಡ್ತು. 500 ಕೋಟಿ ರಿಲೀಸ್ ಆಗಿತ್ತು, ಅದು ಆಗ್ಲಿಲ್ಲ. ಅದೇ ನಾವು ಒಂದು ಲೈನ್ ಇದೆ ನಮ್ಮ ನಾಟಕದಲ್ಲಿ, ಅನಾವರತ ನಾಟಕದಲ್ಲಿ, ಕಲಾವಿದರನ್ನ ಸಮಾಜದಲ್ಲಿ ಹೇಗ್ ನೋಡ್ತಾರೆ ಅಂದ್ರೆ ನಮ್ಮ ಎಣಿಕೆ ತೀರಾ ಕೊನೆಯಲ್ಲಿದೆ. ಎಸ್ಪೆಷಲಿ ರಂಗಭೂಮಿ ಕಲಾವಿದರ ಎಣಿಕೆ ತೀರಾ ಕೊನೆಯಲ್ಲಿದೆ. ನಾವು
ಇಲ್ಲಿ ವೇದಿಕೆ ಮೇಲೂ ನಿಲ್ಲಕ್ಕಾಗದೆ ಸಮಾಜದಲ್ಲೂ ನಾರ್ಮಲ್ ಆಗಿ ಬದುಕಾಗ್ತದೆ ಮಧ್ಯದಲ್ಲಿ ನಿಂತ್ಕೊಂಡಿರ್ತಾರೆ ಬಿಲಿ ಬಿಲಿ ಅಂತ ಒದ್ದಾಡ್ತಿರ್ತಾರೆ ಕಲಾವಿದರು. ಸೊ ಹಾಗಾಗಿ ತಮ್ಮೆಲ್ಲರ ಸಹಾಯ ಹಾಗೂ ಏನಂತಾರೆ ಪ್ರೋತ್ಸಾಹ ಬಹಳ ಮುಖ್ಯ. ತಾವೆಲ್ಲರೂ ಬಂದು ದಯವಿಟ್ಟು ಬನ್ನಿ, ನಾಟಕ ನೋಡಿ, ಹೇಳ್ದಂಗೆ ತಿದ್ದಿ ತೀಡಿ ಏನ್ ಹೇಳ್ಬೇಕು ಅಥವಾ ಏನ್ ತಪ್ಪಾಗಿದೆಯೋ ಸರಿ ಇದೆಯೋ ಅದನ್ನ ಹೇಳಿದ್ರೆ ನಾವು ತಿದ್ಕೊಂತೀವಿ, ಇನ್ನಷ್ಟು ಹೆಚ್ಚಾದ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ದಂಗಾಗುತ್ತೆ.